ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ಕೂಸಿನ ಮನೆಯನ್ನು ಉದ್ಘಾಟಿಸಿ ಘನ ಸರ್ಕಾರವು ಗ್ರಾಮ ಪಂಚಾಯಿತಿಗಳಲ್ಲಿ ನರೇಗಾ ಯೋಜನೆ ಕೂಲಿ ಮಾಡಿ ಕೆಲಸ ಮಾಡುವ ತಾಯಂದಿರನ್ನ ಮನದಲ್ಲಿಟ್ಟುಕೊಂಡು ಈಗ ತಾನೇ ಜನಿಸಿದ ಮಗುವಿನಿಂದ 3 ವರ್ಷದ ಒಳಗಿನ ಮಗುವನ್ನ ಪಾಲನೆ ಪೋಷಣೆಗಾಗಿ ತೆರೆದಿರುವ ಕೂಸಿನ ಮನೆಯನ್ನ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದ ಸಾಮಾನ್ಯ ವರ್ಗದ ಮಕ್ಕಳ ಪಾಲನೆ ಲಾಲನೆ ರಾಜ್ಯ ಸರ್ಕಾರದ ಕೂಸಿನ ಮನೆ ಕಾರ್ಯಕ್ರಮ ವರದಾನವಾಗಿದೆ. ಕೂಸಿನ ಮನೆ ಕಾರ್ಯಕ್ರಮ ಅನುಷ್ಠಾನದಿಂದ ಗ್ರಾಮೀಣ ಮಹಿಳಾ ಕೂಲಿಕಾರರಿಗೆ ಉದ್ಯೋಗ ಅವಕಾಶ ದೊರೆಯಲಿದೆ. ನರೇಗಾ ಕೆಲಸಕ್ಕೆ ಬರುವ ಮಹಿಳೆಯರು ತಮ್ಮ ಮಕ್ಕಳನ್ನ ಕೂಸಿನ ಮನೆಯಲ್ಲಿ ಬಿಟ್ಟು ಬರುವುದರಿಂದ ಮಕ್ಕಳಿಗೆ ಲಾಲನೆ ಪಾಲನೆ ಪೋಷಣೆ ಮಾಡುವುದರ ಜೊತೆಗೆ ಪೌಷ್ಟಿಕಾಂಶವುಳ್ಳ ಆಹಾರ ದೊರಕುತ್ತದೆ ಅಂತ ತಿಳಿಸಿದ್ರು. ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಉದ್ಯೋಗವೂ ಸಿಗುವುದರ ಜೊತೆಗೆ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆಯೂ ಕೂಡ ನೀಗುತ್ತದೆ ಅಂತ ಮನದಟ್ಟಣೆ ಮಾಡಿಸಿದ್ರು. ಅದರ ಆರೈಕೆದಾರರನ್ನ ಸಹ ನೇಮಿಸಲಾಗಿದೆ ಅಂತ ಹೇಳಿದ್ರು. ತಾಯಂದಿರು ತಾವು ಕೂಲಿ ಕೆಲಸ ಹೋಗುವ ಮೊದಲು 3 ವರ್ಷದ ಒಳಗಿನ ಮಗುವನ್ನ ಕೂಸಿನ ಮನೆಗೆ ಬಿಟ್ಟು ತಾವು ಕೆಲಸಕ್ಕೆ ಹೋಗಬಹುದಾಗಿದೆ. ಕೊಳ್ಳೇಗಾಲ ತಾಲೂಕಿನ 16 ಗ್ರಾಮ ಪಂಚಾಯಿತಿಗಳಲ್ಲಿ 16 ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಕೂಸಿನ ಮನೆ ನಿರ್ಮಾಣವಾಗಿದ್ದು ಬಹಳ ಸಂತಸದ ವಿಷಯವಾಗಿದೆ. ಕೂಸಿನ ಮನೆಯ ಮಕ್ಕಳು ಪೋಷಣೆಗಾಗಿ ನಿಯೋಜಿಸಿರುವ ಆರೈಕೆದಾರರು ಕೂಡ ದಿನಕ್ಕೆ 316 ರೂಪಾಯಿಗಳನ್ನ ನೀಡಲಾಗುವುದು. ಕೂಸಿನ ಮನೆ ಮಕ್ಕಳ ಪೋಷಣೆಗಾಗಿ ನಿಯೋಜಿಸಿರುವ ಆರೈಕೆದಾರರು ಕೂಡ ದಿನಕ್ಕೆ 316ಗಳನ್ನು ನೀಡಲಾಗುವುದು ಅಂತ ತಿಳಿಸಿದ್ರು. ಸರ್ಕಾರವು ಪ್ರತಿ ಕೂಸಿನ ಮನೆ ನಿರ್ವಹಣೆಗೆ 1 ಲಕ್ಷ ಮೀಸಲಿಟ್ಟಿದ್ದು, ಇದೇ ವೇಳೆಯಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀನಿವಾಸ್ ರವರು ರಾಜ್ಯದಲ್ಲಿ ಸುಮಾರು 6,000ಕ್ಕಿಂತ ಹೆಚ್ಚು ಪಂಚಾಯಿತಿಗಳಿದ್ದು ಅದರಲ್ಲಿ 4,000 ಪಂಚಾಯಿತಿಗಳಿಗೆ ಕೂಸಿನ ಮನೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಯಾವ ಪಂಚಾಯಿತಿಗಳಲ್ಲಿ 100 ಮಾನವ ದಿನಗಳು ಪೂರೈಸಿದ ಪಂಚಾಯಿತಿಗಳಿಗೆ ಕೂಸಿನ ಮನೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಹಾಗೂ ಕೂಸಿನ ಮನೆ ಪ್ರಾರಂಭದಿಂದಾಗಿ ಎಲ್ಲ ಬೇಬಿ ಟೇಕ್ ಕೇರ್ಗಳು ಮತ್ತು ಬೇಬಿ ಸಿಟ್ಟಿಂಗ್ಗಳಿಗೆ ಈ ಯೋಜನೆ ಸೈಟ್ ಹೊಡೆಯಲಿದೆ. ಇದು ಬರೀ ಪ್ರಾಯೋಗಿಕ 5 ಗ್ರಾಮ ಪಂಚಾಯಿತಿಗಳಲ್ಲಿ ಕೂಸಿನ ಮನೆ ಪ್ರಾರಂಭಿಸಿದ್ದು, ಈ ಯೋಜನೆ ಏನಾದರೂ ಯಶಸ್ವಿಯಾದರೆ ಮುಂಬರುವ ದಿನಗಳಲ್ಲಿ ಪ್ರತಿ ಹಳ್ಳಿಗಳಿಗೂ ಕೂಡ ಈ ಯೋಜನೆ ವ್ಯಾಪಿಸಬಹುದು ಅಂತ ತಿಳಿಸಿದ್ರು. 207ರ ಅಡಿಯಲ್ಲಿ ಘೋಷಣೆ ಮಾಡದಂತೆ ರಾಜ್ಯದಲ್ಲಿ ಸುಮಾರು 6,028 ಗ್ರಾಮ ಪಂಚಾಯಿತಿಗಳಿದೆ. 6,028 ಗ್ರಾಮ ಪಂಚಾಯಿತಿ ಅತಿ ಹೆಚ್ಚು ಮಾನವ ದಿನಗಳನ್ನು ಸೃಜನೆ ಮಾಡಿದಂತಹ 4,000 ಆಯ್ದ ಗ್ರಾಮ ಪಂಚಾಯಿತಿಗಳನ್ನು ಗುರುತಿಸಿ ಆ ಗ್ರಾಮ ಪಂಚಾಯಿತಿಗಳಲ್ಲಿ ಯಾರು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ತಾರೋ ಅಂತ ಕಾರ್ಮಿಕರ ಮಕ್ಕಳನ್ನ ಜೋಪಾನ ಮಾಡುವ, ಅಂದ್ರೆ ಮಕ್ಕಳ ಸುರಕ್ಷತೆ, ಮಕ್ಕಳ ಆರೋಗ್ಯ, ಮಕ್ಕಳ ಪೌಷ್ಟಿಕತೆ, ಈ 3 ಅಂಶವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಕರ್ನಾಟಕ ಆಯವ್ಯಯದಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಕೂಸಿನ ಮನೆ. ಅದರಲ್ಲೂ ನಮ್ಮ ಚಾಮರಾಜನಗರ ಜಿಲ್ಲೆಗಳಲ್ಲಿ 90 ಗ್ರಾಮ ಪಂಚಾಯಿತಿಗಳಲ್ಲಿ ಮಾತ್ರ ಕೂಸಿನ ಮನೆಗಳನ್ನು ಆಯ್ಕೆ ಮಾಡಿದ್ದಾರೆ. ಯಾಕಂದ್ರೆ ಹೆಚ್ಚು ಅದರಲ್ಲಿ ಕೊಳ್ಳೇಗಾಲ ತಾಲೂಕಿನಲ್ಲಿ 16 ಗ್ರಾಮ ಪಂಚಾಯಿತಿಗಳನ್ನು ಕೂಡ ನಾವು ಕೂಸಿನ ಮನೆಯನ್ನ ಆಯ್ಕೆ ಮಾಡಿಕೊಂಡು ಪ್ರಾರಂಭವನ್ನ ಮಾಡಿದ್ದೀವಿ. ಅದಕ್ಕೆ ಕಾರಣಗಳು ಅಂತಂದ್ರೆ ನಮ್ಮ ಜನಪ್ರಿಯ ಶಾಸಕರೇ ಇದಕ್ಕೆ ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಪ್ಪ ಅಂತ ಹೇಳಿದ್ರೆ, ಒಂದು ಸಮಾಧಾನದ ವಿಚಾರ ಅಂತ ಹೇಳಿದ್ರೆ, ಇಡೀ ಕೊಳ್ಳೇಗಾಲ ತಾಲೂಕಿನ 16 ಗ್ರಾಮ ಪಂಚಾಯಿತಿ ನಾನು ಬಂದು 4 ತಿಂಗಳಾಯ್ತು. ಮಹಾತ್ಮ ಗಾಂಧಿ ನರೇಗಾ ಕೆಲಸವನ್ನ ಯಾರು ಕೂಡ ಯಂತ್ರಗಳನ್ನ ಬಳಸಿ ಮಾಡ್ತಾರೆ ಅನ್ನೋ ಒಂದು ದೂರು ಕೂಡ ಬಂದಿಲ್ಲ. ಅದಕ್ಕೆ ತುಂಬಾ ಖುಷಿ ಆಗುವಂತ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಈ ನರೇಗಾಗೆ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಇಲ್ಲದೆ ಇರೋರಿಗೆ, ಅವರು ಅಕ್ಕುಸಲ ಕೆಲಸ ಸ್ಕಿಲ್ ಇಲ್ಲದೆ ಇರುವಂತ ಕೆಲಸ ಮಾಡೋರಿಗೆ ಎಲ್ಲೂ ಕೆಲಸ ಇಲ್ಲ ಅಂದ್ರೆ ಅವರು ಹಸುವಿನಿಂದ ನಾಳಬಾರ್ದು, ಅವನು ಅನಾರೋಗ್ಯದಿಂದ ಬಳಲಬಾರ್ದು ಅಂತೇಳಿ ಮಾಡಿದಂತ ಯೋಜನೆ ಅದು ನರೇಗಾ. ಅದು UPA ಅವಧಿಯಲ್ಲಿ ಬಂದಂತ ಒಂದು ಯೋಜನೆ 2005. ಇದರ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ ಕುಟುಂಬಕ್ಕೂ ಕೂಡ ಕಡ್ಡಾಯವಾಗಿ 100 ಮಾನವ ದಿನಗಳ ಕೆಲಸವನ್ನ ಕೊಡ್ಲೇಬೇಕು. ಆ 100 ಮಾನವ ದಿನಗಳನ್ನ ಕೊಡ್ಬೇಕು. ಈ 100 ಮಾನವ ದಿನಗಳನ್ನ ಯಾರು ಮಾಡಬೇಕು ಅಂತ ಹೇಳಿದ್ರೆ, ಯಾರಿಗೆ ಸ್ಕಿಲ್ ಇಲ್ವೋ ಅವರು ಅಕುಶಲ ಕೆಲಸವನ್ನ ಮಾಡ್ತಾರೆ. ಈ ಇದ್ಮೇಲೆ ವಯಸ್ಸಾದವ್ರು ಏನ್ ಮಾಡ್ಬೇಕು, ಅವ್ರಿಗೆ ಉದ್ಯೋಗ ಖಾತ್ರಿ ಒಳಗಡೆ ಕನ್ಸೆಷನ್ ಇದೆ, ಅವ್ರಿಗೆ 50%. ಬೇರೆಯವರು 100% ಕೆಲಸ ಮಾಡಿದ್ರೆ ವಯಸ್ಸಾದಂತ ಹಿರಿಯ ನಾಗರಿಕರು ಇಲ್ಲಿ ಬರ್ತದೆ. ಸರ್ 65 ವರ್ಷ ಆದ್ಮೇಲೆ ಇಲ್ಲ, 100 ವರ್ಷ ಇದ್ರು ಅವ್ರು ಜೀವಂತವಾಗಿರೋವರೆಗೂ ಕೂಡ ನರೇಗಾದಲ್ಲಿ ಕೆಲಸವನ್ನ ಮಾಡಬಹುದು. ಉತ್ತಮವಾದ ಯೋಜನೆ ಅಂತ ಹೇಳಿ ನಾನು ಬಯಸ್ತೇನೆ. ಪ್ರಾಯೋಗಿಕವಾಗಿ ಹಿಂದೆ ಗ್ರಾಮಗಳಲ್ಲಿ
ಸಣ್ಣ ಮಕ್ಕಳಿಗೆ ಅಂಗನವಾಡಿಗಳನ್ನು ತೆರೆದು ಇವತ್ತು ಅಂಗನವಾಡಿಗಳು ನಡೀತಾ ಇರ್ತಕ್ಕಂಥದ್ದು ಕೂಡ ನಾವು ಕಾಣ್ತೇವೆ. ಎಲ್ಲ ಸಮುದಾಯದ ಮಕ್ಕಳು ಅಂಗನವಾಡಿನಲ್ಲಿ ಈ ಸಿಟಿಗಳಲ್ಲಿ ಬೇಬಿ ಸಿಟ್ಟಿಂಗ್ ಅಂತಾರಲ್ಲ, ಆ ಥರ ಅಂಗನವಾಡಿನಲ್ಲಿ ಕಲಿಕೆಯನ್ನು ಕಲಿಯುವಂಥದ್ದು. ಈ ಕೂಸಿನ ಮನೆಯ ಕಾನ್ಸೆಪ್ಟ್ ಏನಂದರೆ, ಮನೆಯ ನಮ್ಮ ಇ.ಒ. ಶ್ರೀನಿವಾಸ್ ಅವರು ಹೇಳಿದ ಹಾಗೆ ನರೇಗಾ ಯೋಜನೆಯಲ್ಲಿ ಯಾರು ಕೂಲಿಯನ್ನು ಮಾಡ್ತಾರೆ, ಬಡತನ ರೇಖೆಗೆ ಕಮ್ಮಿ ಇರ್ತಕ್ಕಂಥವ್ರು ಅವ್ರ ಮಕ್ಕಳನ್ನು ಪೋಷಣೆ ಪಾಲನೆ ಮಾಡಿಕೊಂಡು ಕೂಲಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಜೀವನ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಕಂಡು ಬಂದಿದ್ದರಿಂದ ಸರ್ಕಾರ ಈ ಒಂದು ಕೂಸಿನ ಮನೆಯ ಕಾನ್ಸೆಪ್ಟನ್ನು ಪ್ರಾರಂಭ ಮಾಡಿದ್ದಾರೆ. ರಾಜ್ಯದಲ್ಲಿ ಸುಮಾರು 6028 ಗ್ರಾಮ ಪಂಚಾಯಿತಿಗಳು ಒಳಪಟ್ಟಿವೆ. ಆ ಪೈಕಿ 4000 ಮಾತ್ರ ಇವತ್ತು ಈ ಕೂಸಿನ ಮನೆಗೆ ಅವಕಾಶ ಆಗಿರ್ತಕ್ಕಂಥದ್ದು. ಯಾರು 100 ಮಾನವ ದಿನಗಳನ್ನು ಪೂರೈಸಿದರೂ ಅಂಥ ಪಂಚಾಯಿತಿಗಳಿಗೆ ಮಾತ್ರ ಇವತ್ತು ಇದಕ್ಕೆ ಅವಕಾಶ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 90 ಗ್ರಾಮ ಪಂಚಾಯಿತಿಗಳು, ಬಿಡೋಣ ಮಾತಾಡೋ ಮೇಲೆ ಫೋನ್ನ, ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಳ್ಳೇಗಾಲ, ಯಳಂದೂರು ಹಾಗೂ ಸಂತೆಮರಳಿ ಭಾಗ ಒಟ್ಟು 23 ಗ್ರಾಮ ಪಂಚಾಯತ್ನಲ್ಲಿ ಈ ಕೂಸಿನ ಮನೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದಕ್ಕೆ ಒಂದು ಕೂಸಿನ ಮನೆಗೆ ಸರ್ಕಾರ 1 ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡೋ ಮುಖಾಂತರ ಆ ಪೈಕಿ ಸುಮಾರು 55,000 ರೂಪಾಯಿಯನ್ನು ಇನ್ನು ಉಳಿದಂಥದ್ದು ಅಲ್ಲಿ ಒಳಗಡೆ ಅಡುಗೆ ಮನೆ ಅಂತಿದೆ, ನೋಡಬೇಕು ನೀವು, ಗ್ಯಾಸ್ ಸ್ಟವ್, ಗ್ಯಾಸ್ ಸಿಲಿಂಡ್ರು, ಆದರೂ ಈ ಒಂದು ಯೋಜನೆಯ ಒಂದು ವೆಚ್ಚವನ್ನು ವರ್ಷಕ್ಕೆ ಭರಿಸುವಂಥದ್ದಕ್ಕೆ ಇವತ್ತು ಅವಕಾಶವನ್ನು ಕಲ್ಪಿಸ್ಕೊಟ್ರೆ ಇದು ಪೂರಕವಾದಂಥ ಯಶಸ್ವಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಲ್ಲಿ ನಾನು ಕೂಡ ಶಾಸಕನಾಗಿ ಸಂಬಂಧಪಟ್ಟಂಥವರಲ್ಲಿ ಗಮನಕ್ಕೆ ತರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಅನೇಕ ರೀತಿಯಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿದೆ. 6 ತಿಂಗಳೊಳಗಡೆ 5 ಗ್ಯಾರಂಟಿ ಯೋಜನೆಯನ್ನು ಕೂಡ ಅನುಷ್ಠಾನವನ್ನು ಗೊಳಿಸಿದೆ. ಶಕ್ತಿ ಕೇಂದ್ರ ಇರ್ಬೋದು, ಆಮೇಲೆ ಅನ್ನಭಾಗ್ಯ ಇರ್ಬೋದು, ಆಮೇಲೆ ಹೆಣ್ಮಕ್ಳು ಹೇಳ್ಬೇಕು ಹೆಂಗಸರು ಗೃಹಲಕ್ಷ್ಮಿ ಇರ್ಬೋದು, ಆಮೇಲೆ ಗೃಹ ಜ್ಯೋತಿ ಇರ್ಬೋದು. ನೀವು ಯಾರು ಹೇಳ್ತಾನೆ ಇಲ್ಲ, ಬಳಕೆ ಮಾಡ್ತಾ ಇರೋದು ನೀವು ಮರ್ತ್ಬಿಟ್ಟಿದ್ದಾರೆ ಆಗಲೇ. ಈಗ ಯುವ ನಿಧಿ ಅಲ್ವಾ, ವಿದ್ಯಾವಂತ ಯುವಕ ಯುವತಿಯರಿಗೆ 1,500 ರೂಪಾಯಿ, ಪಾಲಿಟೆಕ್ನಿಕ್ ITI ಮಾಡಿದವ್ರಿಗೆ, ಪದವಿ ಮಾಡಿದವ್ರಿಗೆ 3,000 ರೂಪಾಯಿ. ಅದನ್ನು ಕೂಡ ಮೊನ್ನೆ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟರು. ಇನ್ನೊಂದು ಹೊಸ ಯೋಜನೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವುದು 6ನೇ ಯೋಜನೆ ಮೊನ್ನೆ ಪೇಪರ್ ಬಂತಲ್ಲ, ಬಿಲೋ 40 ವಿದ್ಯುತ್ ಶಕ್ತಿ ಯೋಜನೆಯನ್ನು ಹೇಳ್ತಾವ್ರೆ. 8 ಯೂನಿಟನ್ನು ಬಳಕೆ ಮಾಡ್ತಕ್ಕಂಥವ್ರಿಗೆ ಹೆಚ್ಚು 10 ಯೂನಿಟನ್ನು ಕೊಡ್ತೀವಿ ಅಂತಕ್ಕಂಥ. ಇವೆಲ್ಲವೂ ಕೂಡ ಜನಪರ. ಈ ಯೋಜನೆಗಳೇನಿದೆ ಬರೀ ಕೇವಲ ಆಡಳಿತ ಪಕ್ಷದವ್ರಿಗೆ ಮಾತ್ರ ಅಲ್ಲ, ಇದು ಸರ್ವರಿಗೂ ಕೂಡ, ಎಲ್ಲ ಧರ್ಮದ, ಎಲ್ಲ ವರ್ಗದ, ಸರ್ವ ಪಕ್ಷದವ್ರಿಗೂ ಕೂಡ ಈ 5 ಗ್ಯಾರಂಟಿ ಯೋಜನೆಗಳು ಇವತ್ತು ಯಶಸ್ವಿಯಾಗಿ ತಲುಪುವಂಥದ್ದು ಮುಂದಾಗಿದೆ. ಎಲ್ಲರೂ ತಾಂತ್ರಿಕ ದೋಷದಿಂದ ಕೆಲವರಿಗೆ ಗೃಹಲಕ್ಷ್ಮಿನಲ್ಲಿ 2,000 ರೂಪಾಯಿ ತಲುಪಿಲ್ಲದೆ ಇರ್ಬೋದು. ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ನಮ್ಮ ಇಲಾಖೆ ಅಧಿಕಾರಿಗಳ ಮುಖಾಂತರ ಅದನ್ನು ತಿಳಿದು ಪರಿಶೀಲಿಸಿ ಅದನ್ನು ಸರ್ಕಾರದ ಮಟ್ಟಕ್ಕೆ ಮತ್ತೊಮ್ಮೆ 13ನೇಗೆ ಕಳಿಸ್ಕೊಟ್ಟಿದೆ. ಅಧಿವೇಶನ ಪ್ರಾರಂಭ ಆಗುತ್ತೆ. ಜಂಟಿ ಅಧಿವೇಶನದೊಂದಿಗೆ 23ನೇ ತಾರೀಕು ಬಡ್ಜೆಟನ್ನು